ಬಹುಶಃ ಎಲ್ಲಕ್ಕಿಂತ ನಾನು ಅತ್ಯಂತ ಕೃತಜ್ಞತೆ ಅಂತ ಹೇಳಿದ್ರೆ ನಮ್ಮ ಡೆಪ್ಯೂಟಿ ಸ್ಪೀಕರ್ ಅವರಿಗೆ ಎಲ್ಲ ಸಂದರ್ಭದಲ್ಲಿ ಕೂಡ ಬಹುಶಃ ಇವತ್ತು ಎಲ್ಲ ರೀತಿಯ ಸಹಕಾರ ಇವತ್ತು ನಮ್ಗೆ ಕೊಡುವಂಥ ಕೆಲಸ ಇವತ್ತು ಮಾಡಿದ್ದಾರೆ. ಡೆಪ್ಯೂಟಿ ಸ್ಪೀಕರ್ ಎಲ್ಲರಿಗಿಂತ ಕಷ್ಟದ ಕೆಲಸ ಡೆಪ್ಯೂಟಿ ಸ್ಪೀಕರ್ ಕೆಲಸ. ಒಂದು ಏನಂತ ಹೇಳಿದ್ರೆ ಒಂದು ಅಲ್ಲಿ ಹೋಗಿ ಕೂತ್ಕೊಳ್ಬೇಕು, ಅಲ್ಲಿ ಕೂತ್ಕೊಂಡು ಏನೋ ಮಾತಾಡ್ಲಿಕ್ಕೆ ಗೊತ್ತುಂಟಾ, ಏನು ಕೂಡ ಮಾತಾಡ್ಲಿಕ್ಕೆ ಕೂಡ ಗೊತ್ತಿಲ್ಲ. ಅಲ್ಲಿ ನಾವು ಎಷ್ಟು ತನಕ ಅಲ್ಲಿ ಬಹುಶಃ ನಮಗೆ ಏನಾದ ಅಗತ್ಯದ ಕೆಲಸ ಇದ್ದರೆ ಹೋಗ್ಬೇಕು, ನಾವು ಸೈಲೆಂಟ್ ಆಗಿ ಅಲ್ಲಿ ಬಂದು ಕೂತ್ಕೊಂಡು ಅಲ್ಲಿ ಇರುವಂಥ ಕೆಲಸ ಇವತ್ತು ಆಗಬೇಕು. ಅದೆಲ್ಲ ಕೂಡ ಅತ್ಯಂತ ಒಂದು ಸೋದರನಾಗಿ ಅತ್ಯಂತ ಪ್ರಾಮಾಣಿಕತೆಯಿಂದ ನನಗೆ ಸಂಪೂರ್ಣವಾದ ಸಹಕಾರ ಕೊಡೋದ ಕೆಲಸ ಇವತ್ತಾಗಿದೆ. ಆ ಡೆಪ್ಯೂಟಿ ಸ್ಪೀಕರ್ ಕಷ್ಟ ಏನು, ಒಂದು ಅಲ್ಲಿ ಹೋಗಿ ಕೂತ್ಕೊಳ್ಬೇಕು ಸೈಲೆಂಟ್ ಆಗಿ, ಇನ್ನೊಂದು ಅತ್ಯಂತ ಸಂಕಷ್ಟದ ಪರಿಸ್ಥಿತಿ ಬಂದಾಗ ಸ್ಪೀಕರ್ ಒಳಗೆ ಹೋಗುದು ಇವರ ಕೈಗೆ ಕೊಟ್ಟು ನೋಡಿಕೊಳ್ಳಿ ಅಂತೇಳಿ, ಅದು ಡಬಲ್ ಕೆಲಸ ಇವರಿಗೆ ಕಷ್ಟದ ಕಾಲದಲ್ಲಿ ನಿರ್ವಹಿಸುವಂಥ ಕೆಲಸ ಇವತ್ತಾಗಿದೆ. ಅದನ್ನೆಲ್ಲ ಬಹಳ ಅಚ್ಚುಕಟ್ಟಾಗಿ ಬಹುಶಃ ಒಂದು ಸಂವಿಧಾನಬದ್ಧಾಗಿ ನಿರ್ವಹಿಸಿ ಒಂದು ಅತ್ಯುತ್ತಮವಾದ ಡೆಪ್ಯೂಟಿ ಸ್ಪೀಕರ್ ಆಗಿ ಕೂಡ ಅವರು ಹೆಸರು ಗಳಿಸಿ ಈಗ ಅವರು ಕೂಡ ಇವತ್ತು ನಮ್ಮ ಸರ್ಕಾರದ ಮಂತ್ರಿಯಾಗಿ ಇವತ್ತು ಬರುವಂಥ ಕೆಲಸ ಇವತ್ತು ಆಗಿದೆ. ಬಹುಶಃ ನಾನು ಇವತ್ತು ಸ್ಪೀಕರ್ ಆದಂಥ ಸಂದರ್ಭದಲ್ಲಿ ಹಲವಾರು ಘಟನೆಗಳು ಉತ್ತಮವಾದ ಘಟನೆ ಎಲ್ಲ ಕೂಡ ಇವತ್ತು ನಡೆದಿದೆ. ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಬೇರೆ ಬೇರೆ ಇವತ್ತು ವಿಚಾರಗಳಿರುವಂಥದ್ದು. ನನಗೆ ಅತ್ಯಂತ ನೋವಿನ ಎರಡು ವಿಚಾರ ಯಾವುದು ಅಂತ ಹೇಳಿದರೆ, ಒಂದು ಬಹುಶಃ ಈಗಾಗಲೇ ಪ್ರತಿಪಕ್ಷ ನಾಯಕ ಹೇಳಿದಾಗೆ 18 ಶಾಸಕರನ್ನು ನಾವು ಬಹುಶಃ ಇವತ್ತು ಸಸ್ಪೆಂಡ್ ಮಾಡಿದ್ದು. ಎರಡನೇದು ಸ್ಪೀಕರ್ ಸ್ಥಾನ ಇದ್ದುಕೊಂಡು ಆಡಳಿತ ಪಕ್ಷದವರು ಉತ್ತರ ಕೊಡಲಿಲ್ಲ ಅಂತ ಹೇಳಿಕೊಂಡು ಎದ್ದು ಸೀಟಿಂದ ಓದದ್ದು. ಅದು ನನ್ನ ಇಚ್ಛೆ ಅನುಗುಣವಾಗಿಲ್ಲ, ನನ್ನ ಇಚ್ಛೆಗೆ ನನಗೆ ಮನಸ್ಸಿಲ್ಲದಿದ್ದರೂ ಕೂಡ ಆ ಕಾಲಘಟ್ಟದಲ್ಲಿ ಈ ಸದನದ ಗೌರವ ಉಳಿಸಿಕೊಳ್ಳಿಕ್ಕೆ ಮತ್ತು ಇಲ್ಲಿರುವಂಥ ಸಿಸ್ಟಮ್ ಅಳವಡಿಸಿಕೊಳ್ಳಲಿಕ್ಕೆ ಆ ಒಂದು ಕ್ರಮ ನಾವು ತಗೊಳ್ಳೇಬೇಕಾಗುವಂಥ ಪರಿಸ್ಥಿತಿ ಇವತ್ತು ಇರುವಂಥ ಆಗಿದೆ. ಆದಾಗ ಅದಕ್ಕೆಲ್ಲರೂ ಕೂಡ ನಾವು ಇವತ್ತು ಸಂಪೂರ್ಣವಾದ ಸಹಕಾರ ಕೂಡ ಕೆಲಸ ಇವತ್ತು ಇವರು ಮಾಡಿದ್ದಾರೆ. ನನಗೆ ಖುಷಿಯ ಕೆಲಸ ಏನಂತ ಹೇಳಿದರೆ, ಇವರೆಲ್ಲ ಕೂಡ ಹೇಳಿದರು, ಬಂದು ನಮಗೆ ಊಟದ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ, ಅದರಲ್ಲಿ ಬೇಕಾದ ನೀವು ಕಷ್ಟ ಆಗೋದು ಅದನ್ನು ಯಾಕೆಂತ ಹೇಳಿದರೆ, ನಾನು ಇಲ್ಲಿ ಊಟದ ಯಾಕೆ ಬೆಳಿಗ್ಗೆ ವ್ಯವಸ್ಥೆ ಮಾಡಿದೆ ಅಂತ ಹೇಳಿದರೆ, ಮಧ್ಯಾಹ್ನ ಒಂದು ಊಟ ಮಾಡಿ ಬರ್ತಾನೆ ಹೇಳಿ ಹೋದವ್ರು ಮತ್ತೆ ಅಡ್ರೆಸ್ ಇಲ್ಲ, ಇವರು ಕಾಣುವುದಿಲ್ಲ, ಬರುವುದೇ ಇಲ್ಲ, ಎಲ್ಲಿ ಹೋಗಿದ್ದಾರೆ ಅಂತೇಳಿ, ಅದು ಹೊರಗೆ ಹೋಗಿ ಬರೋದು ಇಲ್ಲೇ ನೀವು ಕೂತ್ಕೊಳ್ಬೇಕಂತೇಳಿ ಉತ್ತಮವಾದ ವ್ಯವಸ್ಥೆ. ಇನ್ನು ಊಟದ ವ್ಯವಸ್ಥೆ ಮಾಡಿದಾಗ ಮತ್ತೇನು ಎಲ್ಲಿ ಹೋಗಿದ್ದೀರಿ, ನನಗೊಂದು ಸ್ವಲ್ಪ 20 ನಿಮಿಷ ನಿದ್ದೆ ಮಾಡಿದ್ರೆ ಸರಿಯಾಗುವುದಿಲ್ಲ, ಅದಕ್ಕಾಗಿ ನಾನು ನಿದ್ದೆ ಮಾಡಿಕೊಂಡು ಹೋಗಿ ಬಂದು ಅವನು ಬರುವುದೇ ಇಲ್ಲ. ಆಗ ನಾನು ಹೇಳಿದೆ, ಇನ್ನು ಹೊರಗೆ ಹೋಗಿ ನಿದ್ದೆ ಮಾಡಬೇಡಿ ಮಾರೆ, ಇಲ್ಲೇ ನಿಮ್ಗೊಂದು ಚೇರ್ ಹಾಕ್ತೇನೆ, ರಿಕ್ಲೈನರ್ ಚೇರ್, ನೀವು ಇಲ್ಲೇ ಒಂದು 10 ನಿಮಿಷ ನಿದ್ದೆ ಮಾಡಿ, ಬೇಕಾದ ಯಾವಾಗ ಬರ್ರಿ ಅಂತೇಳಿ ಈ ವ್ಯವಸ್ಥೆಗೂ ಯಾಕೆ ಆದಷ್ಟು ಅಟೆಂಡೆನ್ಸ್ ನಮ್ಮ ಒಳಗಡೆ ಇರಬೇಕಂತ ಹೇಳಿಕೊಂಡೇ ಇದೆಲ್ಲ ಕೂಡ ಅವತ್ತು ಸಹಕಾರ ಕೊಡುವಂಥ ಕೆಲಸ ಇವತ್ತು ಆಗಿದೆ. ನಾವು ಅಟೆಂಡೆನ್ಸಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮರಾ ಹಾಕಿದಂಥ ಸಂದರ್ಭದಲ್ಲಿ ಎಷ್ಟು ನಿಮಿಷಕ್ಕೆ ಬರ್ತಾರೆ, ಎಷ್ಟು ನಿಮಿಷಕ್ಕೆ ಹೋಗಿ ಬಹಳ ಸ್ಪಷ್ಟತೆ ನಮಗೆ ಇವತ್ತು ಸಿಕ್ಕುವಂಥದ್ದು. ಆದಾಗ ನಮಗೆಲ್ಲರಿಗೂ ಕೂಡ ಸಂಜೆ ನಮ್ಮ ಸೆಷನ್ ಆದ ನಂತರ ನಾವು ಕೂತ್ಕೊಂಡು ಚರ್ಚೆ ಯಾರು ಎಷ್ಟೊತ್ತು ನಿಂತು ಇದ್ದಾರೆ ಅಂತ ನಮಗೆ ಚಿತ್ರ ನಮ್ಮ ಕೈಗೆ ಬರ್ತಾ ಇತ್ತು. ಯಾರು ಟ್ರೈನಿಂಗ್ ಹೋಗಬೇಕಾದ್ರೆ ಅಂಥವ್ರಿಗೆ ನಾವು ಮಹತ್ವ ಕೊಡೋದ ಕೆಲಸ ಇತ್ತು. ನಾನು ನಿನ್ನೆ ಬಹುಶಃ ನಾನು ಸೆಷನ್ ಹೋದ ನಂತರ ನನಗೆ ಸಹ ವಾಟ್ಸಪ್ಪಲ್ಲಿ ಬರ್ತದೆ, ನಾನು ಎಷ್ಟು ಗಂಟೆಗೆ ಎಂಟ್ರ್ ಆಗಿದ್ದೇನೆ, ಎಷ್ಟು ಗಂಟೆ ಹೋಗಿ ಅಂತ ಭಾಳ ಸ್ಪಷ್ಟತೆಯಿಂದ ನಿನ್ನೆ ಆ ಟೀಮಿನ ಕೆಲಸ ಕೊಡುವಂಥ ವಿಚಾರ ಇವತ್ತಾಗ್ತದೆ. ಸೆಕೆಂಡ್ ಕೂಡ ಗೊತ್ತಿರ್ತದೆ. ಇದು ಇಡೀ ವಿಶ್ವದಲ್ಲೇ ಬೇರೆ ದೇಶದಲ್ಲಿ ಕೂಡ ಒಂದು ಮಾದರಿ ಆಯಿತು. ಇದರಲ್ಲಿ ನನ್ನದು ಕೇಳಿದ್ರು MLA ಸಪೋರ್ಟ್ ಕೊಟ್ರ ಅಂತ, ಎಲ್ಲರೂ ಸಪೋರ್ಟ್ ಕೊಟ್ಟಿದ್ದಾರೆ, ಎಲ್ಲರೂ ಕೂಡ ಅದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ನಾನು ಬಹುಶಃ ಬೇರೆ ದೇಶದವರು ಕೂಡ ಅದನ್ನು ಕೇಳುವಂಥ ಅವಕಾಶ ಇದೆ. ಯಾಕಂತ ಹೇಳಿದ್ರೆ ಅಟೆಂಡೆನ್ಸ್ ಕಡಿಮೆ, ಅದು ನಮ್ಮಲ್ಲಿ ಮಾತ್ರ ಅಲ್ಲ, ಬೇರೆ ದೇಶದಲ್ಲಿ ಕೂಡ ಇದೇ ಪರಿಸ್ಥಿತಿ ಇರುವಂಥದ್ದು. ಆದ ಕಾರಣ ಎಲ್ಲ ಏನು ಕೆಲಸ ಕಾರ್ಯ ಮಾಡುವಂಥ ಎಲ್ಲ ಸಂದರ್ಭದಲ್ಲಿ ಕೂಡ ಅದು ಬಹುಶಃ ಸಂವಿಧಾನ ಬೇಕಂತ ಸಂವಿಧಾನಕ್ಕೆ ಇರಲಿ ಇಡೋರು ಇದನ್ನೆಲ್ಲ ಕೂಡ ಇವತ್ತು ಮಾಡಿ ನನಗೆ ಖುಷಿ ಆಗುವಂಥ ಒಂದು ಕೆಲಸ. ಈ ಎರಡು ಕೆಲಸ ಇವತ್ತು ಬಾಕಿ ಇದ್ದಾಗಿದೆ. ಒಂದು, ನಾವು ಇವತ್ತು ಕಂಪ್ಯೂಟರ್ ಡಿಜಿಟಲೈಸೇಷನ್ ಮಾಡಬೇಕಂತ ಹೇಳಿಕೊಂಡು ಈಗಾಗಲೇ ನಾವು ಸೆಂಟ್ರಲ್ ಜೊತೆ ನಾವು ಒಪ್ಪಂದ ಮಾಡಿಕೊಂಡು ಬಹುಶಃ ಖಂಡಿತವಾಗಿ ತಾವು ಪೂರ್ತಿಗೊಳಿಸ್ತೀರಿ. ಮತ್ತು ಯಾವ ರೀತಿ ನಾವು ಈ ಕೆಳಗಡೆ ನಾವು 2 ದ್ವಾರ ಮಾಡಿದ್ದೆ, ಅದು ಈಗಾಗಲೇ ಬೇರೆ 3 ದ್ವಾರಗಳಿಗೆ ಕೂಡ ಕೊಟ್ಟು ಅದು ಕೂಡ ಆದಷ್ಟು ಬೇಗನೆ ಪೂರ್ತಿಗೊಳಿಸೋ ಸಂದರ್ಭ ತಾವು ಅದನ್ನು ನೇತೃತ್ವ ವಹಿಸಿಕೊಂಡು ಪೂರ್ತಿಗೊಳಿಸಿದ ವಿಷಯ ಖಂಡಿತವಾಗಿದೆ. ಬಹುಶಃ ಈ ಒಂದು ಡಿಸೈನ್ ಬಗ್ಗೆ GS ನಮ್ಮ ಪಟೇಲ್ ಅವರು ಹೇಳಿದರು. ಇದು ಯಾಕೆ ಅಂತ ಹೇಳಿದರೆ, ನಾನು ಬಹುಶಃ ಇವತ್ತು ಪಾರ್ಲಿಮೆಂಟ್ ಅಥವಾ ಬೇರೆ ದೇಶದ ಪಾರ್ಲಿಮೆಂಟ್, ಸೆಂಟ್ರಲ್ ಪಾರ್ಲಿಮೆಂಟಲ್ಲಿಯ ಹೊಸ ಬಿಲ್ಡಿಂಗ್ನಲ್ಲಿ ಅಥವಾ ಬೇರೆ ದೇಶ ನಾನು ನೋಡಿದೆ, ಮಾಧ್ಯಮದಲ್ಲಿ ಬರುವಂಥ ಸಂದರ್ಭದಲ್ಲಿ ಇದು ಎದ್ದು ನೋಡುವಾಗ ಯಾಕೆಂದರೆ ನಮ್ಮ ಅಸೆಂಬ್ಲಿ ವಿಶ್ವದಲ್ಲೇ ನೋಡ್ತಾರೆ, ಎದ್ದು ನೋಡಿದ ಸಂದರ್ಭದಲ್ಲಿ ಅದರ ಒಂದು ಆಂಬಿಯನ್ಸ್ ಒಂದು ಬೇರೆ ಇವತ್ತು ಕಾಣ್ತದೆ. ನೀವು ಟಿವಿಯಲ್ಲಿ ಮತ್ತು ಮೀಡಿಯಾದಲ್ಲಿ ಇವತ್ತು ನೋಡೋ ಸಂದರ್ಭದಲ್ಲಿ ಅಲ್ಲಿ ಪಾರ್ಲಿಮೆಂಟಲ್ಲಿ ಅದು ಯಾವುದೊಂದು ನೋಡಿಕೊಂಡು ಬಂದಾಗ ಅದನ್ನು ನಾವು ಬಹುಶಃ ಅದನ್ನು ಅಳವಡಿಸಿಕೊಂಡು ಹೋಗ್ಬೇಕಂತ ನಾನು ಇವತ್ತು ಆ ತೀರ್ಮಾನ ಮಾಡಿರುವುದು ನಾವು ಅಳವಡಿಸುವಂಥ ವಿಚಾರ. ಎಲ್ಲ ಸಹಕಾರಕ್ಕೆ ಎಲ್ಲರೂ ಕೂಡ ಮುಖ್ಯಮಂತ್ರಿ ಇರಲಿ, ಅವತ್ತು ಉಪಮುಖ್ಯಮಂತ್ರಿ ಇರಲಿ, ಶಾಸಕರು ಎಲ್ಲರಿಗೂ ಸಹಕಾರ ಕೊಟ್ಟಿದ್ದಾರೆ.
ನನಗೆ ಅದು ಎಲ್ಲಕ್ಕಿಂತ ನನಗೆ ದೊಡ್ಡ ಖುಷಿ ಯಾವುದಂತ ಹೇಳಿದರೆ, ಬಹುಶಃ ನಾನು ಪ್ರಥಮ ದಿನ ಬಂದು ಕೂತ್ಕೊಂಡಾಗ ನನ್ನ ಹತ್ರ ಹೇಳಿದ್ದು, ಇವರ ಕನ್ನಡ ನಮಗೆ ಅರ್ಥ ಆಗುವುದಿಲ್ಲ, ನಮಗೊಂದು ವ್ಯಾಪ ಕೊಡಬೇಕು, ನಮಗೆ ಸರಿಯಾಗಿ ಬರುವುದಿಲ್ಲ ಅಂತೇಳಿ ಒಂದು ಬೇಡಿಕೆ ಇತ್ತು. ಕಡೆಯ ಬಿಟ್ಟು ಹೋಗುವಾಗ ನಿಮ್ಮ ಕನ್ನಡ ನಮಗೆ ಕರೆಕ್ಟ್ ಅರ್ಥ ಆಗ್ತಂತ ಮಾತನ್ನು ಹೇಳಿದ್ರಲ್ಲ, ಅದು ನನಗೆ ಅತ್ಯಂತ ಖುಷಿ. ಕನ್ನಡ ಬರದಿದ್ದವ್ರಿಗೆ ಕೂಡ ಕನ್ನಡ ಒಂದು ಕಲಿಸಿದ್ದೀನಲ್ಲ ಅಂತ ಸಮಾಧಾನ ಆಗುವಂತ ಅಂತ ಹೇಳಲಿಕ್ಕೆ ನಾನು ಇವತ್ತು ನನಗೊಂದು ಅತ್ಯಂತ ಖುಷಿಯ ಸಂದರ್ಭ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ನಾನು ಬಹುಶಃ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಿಕೊಂಡು, ಬಹುಶಃ ನಮ್ಮ ಸ್ಪೀಕರ್ ಕಚೇರಿಯ ನಮ್ಮ ಸೆಕ್ರೆಟರಿಯೇಟ್ ಮತ್ತು ಎಲ್ಲ ಸ್ಟಾಫ್ಗಳು, ಬಹುಶಃ ನಮ್ಮ ದೇಶದಲ್ಲಿ ಕರ್ನಾಟಕ ಸರ್ಕಾರದ ವಿಧಾನಸಭೆಯಲ್ಲಿ ಇರುವಂಥ ಸೆಕ್ರೆಟರಿ ಮತ್ತು ಎಲ್ಲ ನಮ್ಮ ಸ್ಟಾಫ್ಗಳು ಸಂಪೂರ್ಣವಾಗಿ ಒಂದು ಅತ್ಯುತ್ತಮ ಬದ್ಧತೆಯ ಪ್ರಾಮಾಣಿಕತೆಯ ಸ್ಟಾಫ್ ಅಂತ ಹೇಳಿ ಬಂದ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವುದೇ ಕೆಲಸ 2 ಗಂಟೆ, ಯಾಕೆಂತ ಹೇಳಿದರೆ ನೀವು ಹೇಳ್ತೀರಿ 1 ಗಂಟೆ ತನಕ 2 ಗಂಟೆ ಮಾಡಿದ್ರಿ ಅಂತೇಳಿ, ಕಷ್ಟ ಯಾರಿಗೆ ಗೊತ್ತುಂಟು? ಎಲ್ಲಕ್ಕಿಂತ ಜಾಸ್ತಿ ಸಮಸ್ಯೆ ನಮ್ಮ ಅಧಿಕಾರಿ ವರ್ಗದವರು ಮತ್ತು ಸಿಬ್ಬಂದಿ ವರ್ಗದವರಿಗೆ. ಯಾಕೆ 2 ಗಂಟೆ ನಡೆಸಿದ ನಂತರ 1 ಗಂಟೆ ಮತ್ತೆ 1 ಗಂಟೆ ಕೂತ್ಕೊಂಡು ಮರುದಿನದ ಎಜೆಂಡಾ ನಿರ್ಮಾಣ ಮಾಡಬೇಕು. ಎಜೆಂಡಾ ತಯಾರಾದ ನಂತರ, ಯಾಕೆ ಕಾಲಿಂಗ್ ಅಟೆನ್ಷನ್ ಆಗಬೇಕು, ಇದನ್ನಾಗಬೇಕು, ತಯಾರಾದ ನಂತರ ಅದು ಪ್ರಿಂಟಿಂಗ್ ಹೋಗೋ ಪಾಪ ಪ್ರಿಂಟಿಂಗ್ನವ್ರು ಕಾಯ್ತಾ ಇರ್ತಾರೆ. ಪ್ರಿಂಟಿಂಗ್ ಆದ ನಂತರ ಪಾಪ ಅದನ್ನು ತಗೊಂಡೋಗಿ ಎಲ್ಲ ಶಾಸಕರ ರೂಮ್ಗಳಿಗೆ ಹಾಕ್ಲಿಕ್ಕೆ ಅಂತ ಸಿಬ್ಬಂದಿ ವರ್ಗ ಬೆಳಿಗ್ಗೆ ತನಕ ಹೋಗಿ ಕೂಡ ಅದನ್ನು ಹಾಕುವಂತ ಕೆಲಸ ಮಾಡ್ತಿದ್ರೆ ಯಾರು ಕೂಡ ಅದ್ರ ಬಗ್ಗೆ ಅಪಸ್ವರ ಎತ್ತಲಿಲ್ಲ. ಇದೆ ಸಂಪೂರ್ಣವಾದ ನಮ್ಮ ಏನು ಯೋಜನೆ ಇದೆಯಾ ಅದನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಲಿಕ್ಕೆ ಆ ನಮ್ಮ ವರ್ಕಿಂಗ್ ಟೀಮ್ ಸಂಪೂರ್ಣವಾದ ಸಹಕಾರ ಕೊಟ್ಟಿದೆ. ಸಭಾಧ್ಯಕ್ಷ ನಾವು ಇಂಟರ್ನ್ಯಾಷನಲ್ CPI ಕಾನ್ಫರೆನ್ಸ್ ಮಾಡಿದ್ದೆವು. ಆ ಒಂದು ಕಾನ್ಫರೆನ್ಸ್ ಅದು ನಮ್ಮ ಮುಖ್ಯಮಂತ್ರಿಗಳು ಸಹಕಾರ ಕೊಟ್ಟು, ಪ್ರತಿಪಕ್ಷ ನಾಯಕರು ಸಂಪೂರ್ಣ ಸಹಕಾರ ಕೊಟ್ಟು, ಒಂದು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಸಂಪೂರ್ಣ ಕೆಲಸ ಮಾಡಿದ ಕಾರಣ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಮನ್ವೆಲ್ತ್ನ ಈ ಪಾರ್ಲಿಮೆಂಟರಿ ಅಫೇರ್ಸ್ ನಮ್ಮ ಸ್ಪೀಕರ್ಸ್ ಕಾನ್ಫರೆನ್ಸ್ ಆದಾಗ ನಮ್ಮ ಸೆಕ್ರೆಟರಿ ಜನರಲ್ ಲಂಡನ್ನವರು ಮತ್ತು ಅಧ್ಯಕ್ಷ ಸೌತ್ ಆಫ್ರಿಕಾದವರು ಅವರು ಕೂಡ ಆ ಬೋರ್ಡ್ಸ್ ಇಂಡಿಯಾ ದೇಶದ ಕರ್ನಾಟಕ ಬೆಂಗಳೂರು ಆದಂತ ಬಗ್ಗೆ ಬಹಳಷ್ಟು ಹೊತ್ತು ಅದರ ಬಗ್ಗೆ ಅಲ್ಲಿ ಮಾತನಾಡಿದರು, ಹೊಗಳಿದ್ರು. ಅಷ್ಟು ಮಾತ್ರ ಅಲ್ಲ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾರ್ ಅವರನ್ನು ನಾನು ಕೂಡ ಇವತ್ತು ಅಭಿನಂದನೆ ಸಲ್ಲಿಸ್ತೇನೆ. ಬಹುಶಃ ಲೋಕಸಭಾ ಸ್ಪೀಕರ್ ಆಗಿ ನಾನು ಕರ್ನಾಟಕದಿಂದ ಒಬ್ಬ ಯುವಕನಾಗಿ ಕೂಡ ಬಹುಶಃ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಯಾವುದೆಲ್ಲ ಕಮಿಟಿ ನ್ಯಾಷನಲ್ ಲೆವೆಲ್ ಕಮಿಟಿ ಆಯ್ತಾ ಆ ಎಲ್ಲಾ ಕಮಿಟಿಯಲ್ಲಿ ನಾನು ಬಹುಶಃ ಹಾಕಿಕೊಟ್ಟದ್ದು ಮಾತ್ರ ಅಲ್ಲ, ಯಾವ್ದು ನಾನು ಕರ್ನಾಟಕದಲ್ಲಿ 23 ವರ್ಷ ನಮ್ಗೆ ಅವಕಾಶ ಆಗಲಿಲ್ಲ, CPI ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕಂತ ಹೇಳಿದಾಗ ತತ್ಕ್ಷಣ ಕೇಳಲಿಕ್ಕೆ ನಾವು ಒಪ್ಪಿಗೆ ನಮ್ಗೆ ಕೊಡೋಂಥ ಕೆಲಸ ಇವತ್ತಾಯಿತು. ಯಾವುದು ನಾನು ಹೋದಂಥ ಸಂದರ್ಭದಲ್ಲಿ ಎಲ್ಲ ಅಪಾಯಿಂಟ್ಮೆಂಟ್ ಕೊಟ್ಟು ಏನೆಲ್ಲ ಕೆಲಸ ಆಗಬೇಕಾ ತತ್ಕ್ಷಣ ಮಾಡಿಕೊಳ್ಳೋ ವ್ಯವಸ್ಥೆ ಕೂಡ ಇವತ್ತು ಲೋಕ ಸ್ಪೀಕರ್ ಇವತ್ತು ಮಾಡಿ ಅವರಿಗೂ ನನ್ನ ಕತೆ ನಾನು ಸಲ್ಲಿಸ್ತೇನೆ. ಈ ದೇಶದ ಬೇರೆ ಬೇರೆ ರಾಜ್ಯದ ಎಲ್ಲ ಸ್ಪೀಕರ್ ಒಂದು ಸೋದರ ರೀತಿಯಲ್ಲಿ ಆಗಿಂದಾಗೆ ಭೇಟಿ ಮಾಡಿಕೊಂಡು ಚರ್ಚೆ ಮಾಡಿಕೊಂಡು ಯಾವ ಏನು ಮಾಡಬೇಕಂತೇಳಿ ಆ ಒಂದು ಕೂಡ ನಮ್ಗೆ ಇವತ್ತು ಸಹಕಾರ ಇವತ್ತು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಈ ಒಂದು ಅವಕಾಶನ ಇವತ್ತು ನಾನು ಪಡೆದುಕೊಂಡು ಬಹುಶಃ ಈ ಒಂದು ಆ ಒಂದು 3 ವರ್ಷದ ಏನು ಕಾಲಘಟ್ಟದ ನಾವೇನು ಇವತ್ತು ಕೆಲಸ ಮಾಡಿದ್ದೇವ ಅದು ಖಂಡಿತವಾಗಿಯೂ ನಾನು ಶಾಶ್ವತವಾಗಿ ಜೀವನ ಪೂರ್ತಿ ಅದನ್ನು ನೆನಪಿಟ್ಟುಕೊಳ್ಳುವಂತಹ ಒಂದು ಕಾಲಘಟ್ಟ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಬಹುಶಃ ಎಲ್ಲ ನಮ್ಮ ಶಾಸಕ ಮಿತ್ರರಿಗೆ ಮತ್ತು ನಮ್ಮ ಸಿಬ್ಬಂದಿ ವರ್ಗದವರಿಗೆ, ನಮ್ಮ ಮಾರ್ಷಲ್ಗಿಂದ ಹಿಡಿದು ತನಮಟ್ಟದ ಸ್ವೀಪರ್ ತನಕ ಕೂಡ ಬಹುಶಃ ಗುರುತಿಸಿಕೊಂಡು ಅವರಿಗೆ ನನ್ನ ವಿಶೇಷವಾದ ನನ್ನ ಕೃತಜ್ಞತೆ ಮತ್ತು ಅಭಿನಂದನೆ ನಾನು ಇವತ್ತು ಸಲ್ಲಿಸುತ್ತಾ, ನಾನು ಎಲ್ಲ ಶಾಸಕರ ಪರವಾಗಿ ಕೇಳಿದಿಷ್ಟೇ, ಎಷ್ಟು ತಮಗೆ ಶಾಸಕರನ್ನು ವಿದೇಶಕ್ಕೆ ನಿಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಅಷ್ಟು ತಾವು ಕರ್ಕೊಂಡು ಹೋಗ್ಬೇಕಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ನಾನು ಬಹುಶಃ ಮುಖ್ಯಮಂತ್ರಿ ಅವತ್ತು ಸಿದ್ದರಾಮಯ್ಯ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಎಷ್ಟು ಜನರು ನಾವು ಕೇಳಿಕೊಂಡ್ರು ಕೂಡ ಅವರು ಒಪ್ಪಿಕೊಟ್ಟಿದ್ದಾರೆ. ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ಸಂದರ್ಭದಲ್ಲಿ ಹೋದಾಗ ಅವ್ರಿಗೆ ಎಕ್ಸ್ಪೋಜರ್ ಆಗ್ತದೆ. ಎಕ್ಸ್ಪೋಜರ್ ಆಗಿ ಬಂದು ಕನಿಷ್ಠ 4 ಒಳ್ಳೆ ಉತ್ತಮವಾದ ಕೆಲಸಗಾರಗಳಲ್ಲಿ ಒಂದನ್ನಾದರೂ ಕೂಡ ಬಂದು ಈ ರಾಜ್ಯದಲ್ಲಿ ಮತ್ತು ಅವ್ರ ಕ್ಷೇತ್ರದಲ್ಲಿ ಅದನ್ನು ನಿರ್ಮಾಣ ಖಂಡಿತವಾಗಿ ಇವತ್ತು ಮಾಡುವಂತ ಅವಕಾಶ ಇವತ್ತು ಆಗ್ತದೆ. ನಾನು ಕೂಡ ಒಂದು ಪ್ರದೇಶ ಹೋದಾಗ ಅಲ್ಲಿ ಒಂದು ರಿಹಾಬಿಲಿಟೇಷನ್ ಸೆಂಟರ್ ಇತ್ತು, ಬಹಳ ಚೆನ್ನಾಗಿತ್ತು. ನಾನು ಬಂದು ಏನು ಮಾಡಬೇಕು, ನನ್ನ ಆಸ್ಪತ್ರೆ ಇದ್ದಾಗ ಬಿಲ್ಡಿಂಗ್ ಕಟ್ಟೋ ಬದಲು ನಾವೊಂದು ರಿಹಾಬ್ ಸೆಂಟರ್ ನಾನು ಅಲ್ಲಿ ಪ್ರಾರಂಭ ಮಾಡಿದೆ ತಾಲೂಕು ಮಟ್ಟದಲ್ಲಿ. ಅದು ಯಾಕೆ ಅಲ್ಲಿ ಹೋದಾಗ ಒಂದೊಂದು ನಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಆ ಒಂದೊಂದು ಪ್ರದೇಶದಲ್ಲಿ ಇವತ್ತು ಬೀಚ್ ಪ್ರದೇಶದಲ್ಲಿ ಹೇಗೆ ಡೆವಲಪ್ಮೆಂಟ್ ಮಾಡ್ಬೋದು, ಆದ ಕಾರಣ ನಮಗೆ ಒಂದು ಎಕ್ಸ್ಪೋಜರ್ ಮಾಹಿತಿ ಬರ್ತದೆ, ಸಮಾಜಕ್ಕೆ ರಾಜ್ಯಕ್ಕೆ ಕೊಟ್ಟಿದ್ದು ಪ್ರಯೋಜನ ಆಗ್ತದೆ. ಆದ ಕಾರಣ ಬಹುಶಃ ತಾವು ಕೂಡ ಈ ಒಂದು ಅವಕಾಶ ಶಾಸಕರ ಜೊತೆ ಹೋಗುವಂತ ಅವಕಾಶಕ್ಕೆ ತಾವು ಕೂಡ ನೇತೃತ್ವ ವಹಿಸಬೇಕು. ಮತ್ತೆ ನೀವು ಹೋಗುವ ಶಾಸಕರು ಮಾತ್ರ ಅಲ್ಲ, ಮಂತ್ರಿಗಳು ಕೂಡ ಸೇರಿಸಿ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ರಿಕ್ವೆಸ್ಟ್ ಮಾಡುವಂತ. ಆದ ಕಾರಣ ಬಹುಶಃ
ನಮ್ಮ ಅಧಿಕಾರಿಗಳ ಜೊತೆಯಲ್ಲಿ ನಮ್ಮ ಮಾಧ್ಯಮದ ಮಿತ್ರರು ಕೂಡ ಎಲ್ಲ ಉತ್ತಮವಾದ ಕೆಲಸಗಳಿಗೆ ತನ್ನ ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ. ಬಹುಶಃ ಅವರು ನಮ್ಮ ಸಲಹೆ ಸೂಚನೆ ಕೂಡ ಆಗಿಂದಾಗಿ ಕೊಟ್ಟಿದ್ದಾರೆ. ಆ ಮಾಧ್ಯಮ ಮಿತ್ರರಿಗೆ ಎಲ್ಲ ನಮ್ಮ ರಾಜ್ಯ ಸರ್ಕಾರದ ಇಲಾಖೆ ಎಲ್ಲ ಅಧಿಕಾರಿ ವರ್ಗದವರಿಗೆ, ನಮ್ಮ ಇಲ್ಲಿ ಕೆಲಸ ಮಾಡುವಂಥ ನಮ್ಮ ಈ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಕೂಡ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು, ಬಹುಶಃ ತಾವು ಮತ್ತೊಮ್ಮೆ ಈ ಒಂದು ರಾಜ್ಯದ ಆ ಒಂದು ಸ್ಪೀಕರ್ ಆಗಿ ಸರ್ವರ ಪ್ರೀತಿಗೆ ಪಾತ್ರರಾಗುವಂತಹ ಒಂದು ವ್ಯಕ್ತಿ ನಿಮಗೆಲ್ಲರಿಗೂ ಕೂಡ ಇವತ್ತು ಬರಲಿ. ಮತ್ತು ಹೊಸ ಶಾಸಕರಿಗೆ ತಾವೆಲ್ಲರಿಗೂ ಹೆಚ್ಚಿನ ಅವಕಾಶ ತಾವು ಖಂಡಿತವಾಗಿ ಕೊಡ್ತೀರೆಂಬ ವಿಶ್ವಾಸ ಕೂಡ ನನಗೆ ಇವತ್ತು ಇದೆ. 1 ಗಂಟೆ 2 ಗಂಟೆ ತನಕ ನಾನು ಯಾಕೆಂತ ಹೇಳಿದರೆ ಎಲ್ಲರೂ ಕೂಡ ಕಾಲಿಂಗ್ ಅಟೆನ್ಷನ್ ಕೊಡ್ತಾರೆ, 0 ಅವರ್ ಕೊಡ್ತಾರೆ. ಕನಿಷ್ಠ ಒಂದು ಶಾಸಕರಿಗೆ ಬಂದು ನೀವು ಶಾಸಕರಿಗೆ 100 ಕೋಟಿ 10 ಕೋಟಿ ಕೊಡೋದಕ್ಕಿಂತ ಜಾಸ್ತಿ ಏನಂತ ಹೇಳಿದರೆ ಆ ಶಾಸಕರಿಗೆ ಅವರ ಕ್ಷೇತ್ರದ ಜನರ ಪರವಾಗಿ, ಕ್ಷೇತ್ರದ ಅಭಿವೃದ್ಧಿ ಪರವಾಗಿ ಎದ್ದು 4 ಮಾತಾಡುವಂಥ ಅವಕಾಶ ಸಿಕ್ಕಿದ್ರೆ ಅದು ಎಷ್ಟೋ ಕೋಟಿಗಿಂತ ದೊಡ್ಡ ಗ್ರಾಂಟ್ ಅವರಿಗೆ ಆಗಿಬಿಡ್ತದೆ. ಯಾಕಂದ್ರೆ ಜನರ ಮುಂದೆ ಹೇಳಲಿಕ್ಕೆ ಆಗ್ತದೆ, ಮಾಧ್ಯಮದಲ್ಲಿ ಬರ್ತದೆ, ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ತದೆ. ಹೊಸ ಶಾಸಕರೆಲ್ಲ ಬಂದು ಅವ್ರು ಸಂಜೆ ತನಕ ಕೂತು ನಾವು ಬಹುಶಃ ಹಿರಿಯರೆಲ್ಲ ಗಂಟೆಗಟ್ಟಲೆ ಮಾತಾಡ್ತಾರೆ ಬೆಳಿಗ್ಗೆಯಿಂದ ಸಂಜೆ ತನಕ. ಎದ್ದು ಹೋದ್ರೆ ಮತ್ತೆ ಯಾರು ಹೊಸೊಬ್ಬ ಶಾಸಕ ಆಸಕ್ತಿ ಇರ್ತದೆ, ನಾವು ಯಾಕೆ ಸದನ ಹೋಗಬೇಕು, ನಮಗೆ ಅವಕಾಶಕ್ಕೆ ಭಾವನೆ ಬರ್ತದೆ. ಯಾರೆಲ್ಲ ಕಾಲಿಂಗ್ ಅಟೆನ್ಷನ್ 60 70 ಕೊಟ್ಟಿದ್ರು ಕೂಡ ಅವರೆಲ್ಲ ಕೂತ್ಕೊಳಿಸಿ ಎಷ್ಟು ಹೊತ್ತಾದರೂ ಕೂಡ ನಾವು ಕೊಡುವಂಥ ಅವಕಾಶ ಅಂತ ಹೇಳಿದ್ರೆ ನಾವು ಬಂದದ್ದಕ್ಕೆ ಗೆದ್ದದಕ್ಕೆ ಒಂದು ಅವಕಾಶ ಸಿಕ್ಬೇಕಂತ ಹೇಳಿ ಕೂಡ ಮಾಡಿಕೊಟ್ಟಂಥ ಅವಕಾಶ ಅಂತ ಹೇಳಲಿಕ್ಕೆ ಅದು ನಮಗೆಲ್ಲ ಕಷ್ಟ ಆಗಿರ್ಬೋದು. ಆದರೆ ಅವರಿಗೊಂದು ಅವಕಾಶ ಸಿಕ್ಕಿದೆ ಅಂತೆಲ್ಲ ನನಗೆ ಅತ್ಯಂತ ನಮಗೆ ಸಮಾಧಾನ ಆಗ್ತದೆ. ಆದ ಕಾರಣ ಎಲ್ಲ ಹೊಸಬರಿಗೆ ವಿಷಯ ತಮ್ಮ ಅವಕಾಶ ಹೊಸಬರಿಗೆ ತಮ್ಮ ವಿಷಯ ಪ್ರೋತ್ಸಾಹ ಖಂಡಿತವಾಗಿ ಇವತ್ತು ಇರ್ತದೆ ಎಂಬ ವಿಶ್ವಾಸ ಇಟ್ಟುಕೊಳ್ತಾ ನಾವೆಲ್ಲರೂ ಕೂಡ ನಾವು ಆಡಳಿತ ಪಕ್ಷ ಇರಲಿ ಪ್ರತಿಪಕ್ಷ ಇರಲಿ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಖಂಡಿತವಾಗಿ ನಾವು ಇರ್ತೇವೆ ಅಂತ ಹೇಳಿಕೊಂಡು ಕರ್ನಾಟಕ ರಾಜ್ಯದ ವಿಧಾನಸಭೆಯ ಸಭೆಯಲ್ಲಿ ಒಂದು ಅಧಿವೇಶನ ಇರಲಿ, ಏನು ಇವತ್ತು ರಾಷ್ಟ್ರ ಮಟ್ಟದ ಗೌರವದಲ್ಲಿ ನಂಬರ್ 1ನೇ ಸ್ಥಾನದಲ್ಲಿದೆ, ಅದಕ್ಕಿಂತ ದೊಡ್ಡ ಗೌರವಕ್ಕೆ ಪಾತ್ರರಾಗಲಿಕ್ಕೆ ನಮ್ಮೆಲ್ಲರೂ ಕೂಡ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿಕೊಳ್ತಾ ನಿಮ್ಮೆಲ್ಲರ ಸಹಕಾರ ಅಂತ ಕೇಳಿಕೊಂಡು ಮತ್ತೊಮ್ಮೆ ಇಡೀ ನನ್ನ ಸದನಕ್ಕೆ ಮತ್ತು ಹೆಚ್ಚಾಗಿ ಬಹುಶಃ ನಮ್ಮ ರಾಷ್ಟ್ರ ಮತ್ತು ರಾಜ್ಯ ನಾಯಕರಿಗೆ ಮತ್ತು ಎಲ್ಲ ಜಾಸ್ತಿಯಾಗಿ ನನ್ನ ಕ್ಷೇತ್ರದ ಮತದಾರರಿಗೆ ಮತ್ತು ಬೂತ್ನಲ್ಲಿ ನನ್ನ ಪರವಾಗಿ ಕೆಲಸ ಮಾಡೋ ಕಾರ್ಯಕರ್ತ ಮಿತ್ರರಿಗೆ ಮತ್ತು ಜನರಿಗೆ ನನ್ನ ಪ್ರೀತಿಪೂರ್ವಕತೆ ನಾನು ಸಭೆಯನ್ನು ಸಲ್ಲಿಸಿ ಮತ್ತೊಮ್ಮೆ ನಿಮಗೆ ಶುಭಾಶಯ ಕೋರ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.